ಈ ಒಂದು ಸ್ವೀಟ್ ನಾನು ಏನು ಮಾಡಿದ್ದೀನಿ ಅದು ತುಂಬ ಇಷ್ಟಪಟ್ಟು ತಿಂತಾ ಇದ್ದಾನೆ ಆ್ಯಂಡ್ ಅದೇ ಒಂದು ಖುಷಿ ಅಂತ ಹೇಳ್ಬೋದು. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡೆಮೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯನ್ನತ ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸ್ವರ್ಣ ಗೌರಿ ವ್ರತ ದಿವಸ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಒಂದಿಷ್ಟು ದಿವಸಗಳಿಂದ ಬ್ಲಾಗ್ಸ್ಗಳನ್ನ ಮಾಡೋಕ್ಕೆ ಆಗಿರಲಿಲ್ಲ. ತುಂಬ ಜನ ಬೇಬಿ ಫುಡ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ನಾನು ಪಾಪುಗೆ ಏನು ಫುಡ್ ರೆಸಿಪಿ ಮಾಡಿಟ್ಕೊಂಡಿದ್ದೀನಿ, ಯೂಶಲಿ ಯಾವುದೇ ರೀತಿ ನಾನು ರೆಡಿಮೇಡ್ ಸೆರ್ಲಾಕ್ ಅಂತ ಏನು ಬರುತ್ತೆ ಆ ಥರದ್ದೇನು ಮಗುಗೆ ಕೊಡ್ತಾ ಇಲ್ಲ. ಸೊ ಮನೆಯಲ್ಲಿ 2 ಡಿಫ್ರೆಂಟ್ ವೆರೈಟೀಸ್ನ ಮಾಡಿಟ್ಕೊಂಡಿದ್ದೀನಿ. ಸೊ ಏನದು ಅಂತ ಕೂಡ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇವತ್ತು ಸ್ವರ್ಣಕ್ಕೆ ಅವ್ರಿಗೆ ವ್ರತ ಆಗಿರೋದ್ರಿಂದ ಅದರದ್ದು ಪೂಜೆನ ಮಾಡಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಮನೆಯ ಸ್ವರ್ಣ ಗೌರಿ ವ್ರತ ಹೇಗಾಯಿತು, ಹಾಗೆ ಗಣೇಶ ಚತುರ್ಥಿ ಹಬ್ಬ ಹೇಗಾಯಿತು ಅಂತ ನಾನು ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇನ್ನು ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಇಷ್ಟು ನಾನು ಪ್ರಿಪೇರ್ ಮಾಡಿದಂಥದ್ದು ಆಲ್ರೆಡಿ ಖಾಲಿ ಆಗೋದು ಬಂದಿದೆ. ಆ್ಯಂಡ್ ಇದು ಕೂಡ ಅಷ್ಟೇ, ಇದು ಫುಲ್ ಮಾಡಿರಲಿಲ್ಲ, ಇದರಲ್ಲೂ ಕೂಡ ಒಂದು ಹಾಫ್ ಅಷ್ಟು ಮಾಡಿದಂಥದ್ದು. ಸೊ ಇದು ಬಂದು ರವೆಗೆ. ಸೊ ಯೂಶಲಿ ಮಕ್ಕಳಿಗೆ ಒಂದೇ ಟೇಸ್ಟ್ ಕೊಟ್ಟು ಬೋರ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಅಮ್ಮ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಪ್ರತಿ ಸತಿ 2-3 ಟೈಮೂ ಬರೀ ರಾಗಿ ಸರಿ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅಮ್ಮ ರವೆನಲ್ಲಿ ಒಂದು ರೆಸಿಪಿನ ಮಾಡಿದ್ದಾರೆ. ಸೊ ಇದು ವೆರಿ ವೆರಿ ಸಿಂಪಲ್. ಇದನ್ನು ಮಾಡಬೇಕಾದಾಗ ನಾನು ಆ್ಯಕ್ಚುಲಿ ಈ ವಿಡಿಯೋನ ಶೂಟ್ ಮಾಡೋಕ್ಕಾಗಿಲ್ಲ. ಬಟ್ ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದಾರೆ ಇದಕ್ಕೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಮೊದಲಿಗೆ ಒಂದು 3 ಕಪ್ಪಷ್ಟು ರವೆನ ತೊಗೊಂಡಿದ್ದಾರೆ ಆ್ಯಂಡ್ 1 ಕಪ್ಪಷ್ಟು ಮಖಾನನ ತೊಗೊಂಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು, ಬಾದಾಮಿ ಹಾಗೂ ಗೋಡಂಬಿ, ಒಂದು 5 ಬಾದಾಮಿ 5 ಗೋಡಂಬಿ ತೊಗೊಂಡ್ರೆ ಸಾಕಾಗುತ್ತೆ. ಬಿಕಾಸ್ ಮಕ್ಕಳಿಗೆ ಇವಾಗ ಇನ್ನೂ ಜಾಸ್ತಿ ಡೈಜೆಷನ್ಸ್ ಇರಲ್ಲ ಅಲ್ವಾ. ಡ್ರೈ ಫ್ರೂಟ್ಸ್ ಸ್ವಲ್ಪ ಮಿನಿಮಲ್ ಕ್ವಾಂಟಿಟಿನಲ್ಲೇ ತೊಗೊಂಡು ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡಿ ಆದಮೇಲೆ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಪೌಡರ್ ಇದು. ಸೊ ಇದು ಒಂದು ರೀತಿ ಸೆರ್ಲಾಕ್ ಥರನೇ ಆಗುತ್ತೆ, ನೋಡ್ಬೋದು ನೋಡಿ, ಈ ರೀತಿ ಪೌಡರ್ ಕಾಣಿಸುತ್ತೆ. ರವೆ ಕೂಡ ರವೆ ಥರ ಅಂತ ಅನಿಸುತ್ತೆ. ರೆಡಿ ಮಿಕ್ಸ್. ಇವಾಗ ನಾವು ಹೇಗೆ ಸೆರ್ಲಾಕ್ ತೊಗೊಂಡು ಬಂದು ಮಾಡ್ತೀವೋ, ಬಟ್ ಸೆರ್ಲಾಕಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಿಸಿ ನೀರನ್ನ ಹಾಕಿ ಕಲಾಯಿಸ್ಬೇಕಾಗತ್ತೆ. ಬಟ್ ಇದನ್ನು ಸ್ವಲ್ಪ ಬೇಯಿಸ್ಬೇಕಾಗತ್ತೆ, ಬಿಕಾಸ್ ನಾವು ರವೆ ಹಾಕಿರೋದ್ರಿಂದ ಸ್ವಲ್ಪ ಬೇಯಿಸ್ಬೇಕಾಗತ್ತೆ. ಸೊ ಇದರಲ್ಲಿ 1 ಸ್ಪೂನಷ್ಟು ನೀರನ್ನ ತೊಗೊಂಡ್ರೆ, 1 ಸ್ಪೂನಷ್ಟು ಸರಿನ ತೊಗೊಂಡ್ರೆ ಈ ಲೋಟದಲ್ಲಿ ಒಂದು 2 ಲೋಟದಷ್ಟು ನೀರನ್ನ ಬಳಸ್ಕೊಳ್ತೀನಿ. ಸೊ 1 ಟೇಬಲ್ ಸ್ಪೂನ್ಗೆ ಈ ರೀತಿ ಚಿಕ್ಕ ಲೋಟ, ಕಾಫಿ ಲೋಟ ಏನು ಬರುತ್ತೆ ಅದರಲ್ಲಿ 2 ಟೈಮು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಬೇಯಿಸ್ಬೇಕಾಗತ್ತೆ. ಸೊ ಇದಕ್ಕೆ ನಾನು ಯಾವುದೇ ರೀತಿ ಸ್ವೀಟ್ನರ್ ಈ ರೀತಿ ಮಿಕ್ಸ್ಗೆ ಹಾಕಿಲ್ಲ, ಸಪ್ರೇಟಾಗಿ ಸ್ವೀಟನ್ನ ಬಳಸ್ಕೊಂಡಿದ್ದೀನಿ. ಸೊ ಅದು ಏನು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಇದು ಬಂದು ರಾಗಿ ಸರಿ. ತುಂಬ ಜನ ಈ ಒಂದು ರಾಗಿ ಸರಿನ ಮಾಡ್ಕೊಳ್ತಾರೆ, ಬಿಕಾಸ್ ಫಸ್ಟ್ ಫುಡ್ ಪ್ರತಿಯೊಬ್ಬರು ಕೊಡೋವಂಥದ್ದು ರಾಗಿ ಸರಿ ಆಗಿರುತ್ತೆ. ಹಾಗಾಗಿ ಇದಕ್ಕೆ ನಾನು ಏನೇನು ಬಳಸಿದ್ದೀನಿ ಅಂತ ಕೂಡ ನಾನು ನಿಮಗೆ ಮುಂದೆ ಬ್ಲಾಗಲ್ಲಿ ಕೂಡ ತೋರಿಸಿದ್ದೀನಿ. ಆ್ಯಂಡ್ ಇದು ಎರಡದಕ್ಕೂ ಮುಂಚೆ ಏನಾಗಿತ್ತು ಅಂದರೆ, ಐ ಥಿಂಕ್ 1 ವಾರ ತನಕ ನಾವು ಬೆಲ್ಲನ ಕೊಡ್ತಾ ಇದ್ವಿ. ಸೊ ಬೆಲ್ಲ ಅಂದರೆ ರೆಗ್ಯುಲರ್ ಬೆಲ್ಲ ಬರುತ್ತಲ್ಲ, ಅದನ್ನೇ ನಾವು ಏನು ಬಳಸ್ತೀವಿ ಅದನ್ನೇ ಕೊಡ್ತಾ ಇದ್ವಿ. ಆಮೇಲೆ ಅಮ್ಮ ಯಾವುದೋ ವಿಡಿಯೋದಲ್ಲಿ ಹೇಳಿದ್ರು ಬೆಲ್ಲನ ಬಳಸೋದು ಬೇಡವಂತೆ ಅಂತ ಹೇಳಿ ಅಂತ.
ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಬೆಲ್ಲನ ಸ್ಟಾಪ್ ಮಾಡಿದ್ವಿ. ತುಂಬ ಜನ ಕೇಳ್ತಾ ಇದ್ರಿ ಏನು ಬೆಲ್ಲನ ಯೂಸ್ ಮಾಡ್ತಾ ಇದ್ರಿ ಅಂತ. ಆಫ್ಟರ್ 1 ವರ್ಷ ಖಂಡಿತವಾಗ್ಲೂ ಮಕ್ಕಳಿಗೆ ಎಲ್ಲ ಥರದ ಊಟಗಳನ್ನೂ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಮಕ್ಕಳ ಟೇಸ್ಟ್ ಬಡ್ಸ್ ಚೇಂಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇನಿಷಿಯಲಿ ಮಕ್ಕಳಿಗೆ ಡೈಜೆಷನ್ಸ್ ಇರಲ್ಲ ಅನ್ನೋ ಕಾರಣಕ್ಕೆ, ಒಂದು ಇಮ್ಯುನಿಟಿ ಸಿಸ್ಟಮ್ ಬಿಲ್ಡ್ ಇನ್ನೂ ಕಂಪ್ಲೀಟ್ ಆಗಿ ಆಗಿರಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವೀಟು ಮತ್ತು ಸಾಲ್ಟ್ನ ಕಮ್ಮಿ ಮಾಡ್ತಾರೆ. ಸೊ ಸಾಲ್ಟ್ ಅಂತೂ ನಾನು ಬಳಸೋದೇ ಇಲ್ಲ. ಆ್ಯಂಡ್ ಬರೀ ಸ್ವೀಟ್ನರ್ಗೆ ಮಾತ್ರ ಅವನಿಗೆ ಸ್ವೀಟ್ನರು ಅಲ್ಲ, ಸುಮ್ಮನೆ ಅದೊಂಚೂರು ಹಾಗೆ ರುಬ್ಬಿಟ್ಟು ಕೊಟ್ಬಿಟ್ರೆ ಅಥವಾ ಸ್ಮ್ಯಾಶ್ ಮಾಡಿ ಕೊಟ್ಬಿಟ್ರೆ ಹಬ್ಬಿಳಿಸೋ ಥರ ಮಾಡ್ಕೊಳ್ತಾನೆ ನಾನು. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ವೀಟ್ನರ್ ಆಗಿ ನಾನು ಒಂದು ಐಟಮ್ನ ರೆಡಿ ಮಾಡಿದ್ದೀನಿ, ಮಾಡಿ ಇಡ್ತೀನಿ. ಬಿಕಾಸ್ ಪ್ರತಿ ಸತಿ ನಾನು ಇದನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಇದು ಬಂದು ಖರ್ಜೂರದ ಪೇಸ್ಟ್. ಸೊ ಖರ್ಜೂರ ಬಂದು ನಾನು ಇದನ್ನ ಬಳಸ್ಕೊಳ್ತಾ ಇದ್ದೀನಿ. ಸೊ ಲಯನ್ ಅವ್ರದ್ದು ಅರೇಬಿಯನ್ ಡೇಟ್ಸ್ನ ತೊಗೊಂಡಿದ್ದೀನಿ ನಾನು. ಇದು ಹತ್ತತ್ರ ನಾನು ಒಂದು 10 ರಿಂದ 12 ಡೇಟ್ಸ್ನ ಹಾಕ್ಕೊಂಡು ಈ ಒಂದು ಸ್ವೀಟ್ನರ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಸ್ವೀಟನ್ನ ಮಾಡೋದಕ್ಕೂ ಕೂಡ ತುಂಬಾ ಈಸಿ. ನೋಡ್ಬೋದು ಈ ರೀತಿ ಇದರಲ್ಲಿ ಒಂದು ಚಿಕ್ಕ ಸ್ಪೂನ್ ಇಷ್ಟು ಹಾಕ್ಕೊಂಡ್ರೂ ಸಾಕಾಗತ್ತೆ. ಅದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮಕ್ಕಳಿಗೆ ಜಾಸ್ತಿನೂ ಈ ಬೆಲ್ಲ ಬಳಸೋದಾಗ್ಲಿ ಅಥವಾ ಸಕ್ಕರೆ ಬಳಸೋದಾಗ್ಲಿ ಹನಿ ಬಳಸೋದಾಗ್ಲಿ ಅದಕ್ಕಿಂತ ಐ ಥಿಂಕ್ ಈ ಡೇಟ್ಸ್ ಒಂದು ಸ್ವಲ್ಪ ಚೆನ್ನಾಗಿ ಹೆಲ್ದಿಯಾಗೂ ಕೂಡ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಸ್ವೀಟ್ನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮಗುಗೆ ತುಂಬ ಚೆನ್ನಾಗಿ ಇಷ್ಟ ಆಗ್ತದೆ. ಅವ್ನಿಗೆಲ್ಲ ಸ್ವೀಟ್ನರ್ಸ್ಗಿಂತನೂ ಬೆಲ್ಲಕ್ಕಿಂತ ಈ ಒಂದು ಸ್ವೀಟರ್ ನಾನು ಏನು ಮಾಡಿದ್ದೀನಿ ಅದು ತುಂಬ ಇಷ್ಟಪಟ್ಟು ತಿಂತಾ ಇದ್ದಾನೆ. ಆ್ಯಂಡ್ ಅದೇ ಒಂದು ಖುಷಿ ಅಂತ ಹೇಳ್ಬೋದು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ನಾನು ಅವನಿಗೆ ಬೇರೆ ಬೇರೆ ಫ್ರೂಟ್ಸ್ ಆಗಿರ್ಬೋದು, ಇಲ್ಲ ನಾವು ಸೌತೆಕಾಯಿ ತಿಂತಾ ಇದ್ರೆ ಒಂಚೂರು ಸೌತೆಕಾಯಿ ಪೀಸ್ ಕೊಡೋವಂಥದ್ದಾಗಿರ್ಬೋದು, ಅದು ಎಲ್ಲ ಟೇಸ್ಟನ್ನು ಅವನಿಗೆ ತೋರ್ಸೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಬಿಕಾಸ್ ಅವ್ನಿಗೆ ಇಂಟ್ರೆಸ್ಟ್ ಇದೆ ಫುಡ್ಡಲ್ಲಿ. ಅಂದರೆ ನಾವೇನಾದರೂ ಕೊಟ್ಟರೆ ಅವನಿಗೆ ಈಸ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್. ಸೊ ಬನಾನಾ ಆಗಿರ್ಬೋದು, ಇದೆಲ್ಲನೂ ಒಂದೊಂದು ದಿವಸ ಒಂದೊಂದು ರೀತಿಯ ಡಿಫ್ರೆಂಟ್ ಫುಡ್ನ ಅವನಿಗೆ ಟ್ರೈ ಮಾಡ್ತೀವಿ. ಬಟ್ ಬೇಸಿಕ್ ಆಗಿ ಅವನಿಗೆ ಸರಿ ಅಂತ ಬಂದಾಗ ಇದು 2 ಇಟ್ಕೊಳ್ತೀನಿ ಆಪ್ಷನು. ಇಲ್ಲ ಅಂತಂದರೆ ಸ್ವೀಟ್ ಪೊಂಗಲ್ ಥರ ಮಾಡ್ಕೊಳ್ತೀನಿ. ಅದಕ್ಕೆ ಬೆಲ್ಲನ ಬಳಸಲ್ಲ, ಅದಕ್ಕೆ ಇದನ್ನೇ ಬಳಸ್ತೀನಿ. ಅಂದರೆ ಹೆಸರು ಬೇಳೆ ಮತ್ತು ಅವಲಕ್ಕಿನ ಹಾಕಿ ಬೇಯಿಸ್ಕೊಂಡು ಬಿಡ್ತೀನಿ ಕಂಪ್ಲೀಟಾಗಿ. ಅದಾದಮೇಲೆ ಇದನ್ನು ಹಾಕಿ ಸ್ಮ್ಯಾಶ್ ಮಾಡಿ ಕೊಟ್ಟರೆ ಅದು ಕೂಡ ತುಂಬ ಇಷ್ಟಪಟ್ಟು ತಿಂದ್ಕೊಳ್ತಾನೆ ಅದನ್ನು ಕೂಡ. ಸೊ ಇದಿಷ್ಟು ನಾನು ಪಾಪುಗೆ ಇವಾಗ ಸದ್ಯಕ್ಕೆ 6th and 7th ಮಂತ್ಗೆ ಬಳಸ್ತಾ ಇರೋವಂಥ ಫುಡ್ ಐಟಮ್ಸ್ ಅಂತ ಹೇಳ್ಬೋದು. ಇನ್ನು ಹೋಗ್ತಾ ಚೇಂಜ್ ಆಗ್ತಾ ಹೋಗುತ್ತೆ. ಬಿಕಾಸ್ ಇವಾಗ ಬರೀ ಸರಿ ಅಂತದಿರುತ್ತೆ. ಅದಾದಮೇಲೆ ಮಕ್ಕಳಿಗೆ ಬೇರೆ ಬೇರೆ ಥರದ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ಇಂಟ್ರೊಡ್ಯೂಸ್ ಮಾಡಬೇಕಾದಾಗ ಅದನ್ನು ಹೇಗೆ ಮಾಡ್ತೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಹೋಗಿ ಸರಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ. ಇನ್ನು ರಾಗಿ ಸರಿಗೆ ಏನೇನೋ ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ರಾಗಿ ಜೊತೆಗೆ ನಾನಿಲ್ಲಿ ಬಳಸ್ಕೊಳ್ತಾ ಇರುವಂಥದ್ದು ಜಾಕಾಯಿನ ಬಳಸ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಜಾಕಾಯಿನ ಇಂಪಾರ್ಟೆನ್ಸ್ ಏನು, ಯಾಕೆ ಬಳಸ್ತೀವಿ ಅನ್ನೋ ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ನೀವು ನನ್ನ ಚಾನಲಲ್ಲಿ ಅದನ್ನ ಚೆಕ್ ಮಾಡ್ಬೋದು. ಅದ್ರ ಜೊತೆಗೆ ಬಜೆ, ಒಂದೇ ಒಂದು ಏಲಕ್ಕಿ, ಮೆಣಸು, ಕಾಳು ಮೆಣಸಿನ ಬಳಸ್ಕೊಂಡಿದ್ದೀನಿ. ಬಿಕಾಸ್ ಮಕ್ಕಳಿಗೆ ಕೋಲ್ಡು ಕಾಫು ಅದೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೆ. ಗೋಡಂಬಿ, ಬಾದಾಮಿ ಹಾಗೆ ವಾಲ್ನಟ್ನ ಬಳಸ್ಕೊಂಡಿದ್ದೀನಿ. ಇಲ್ಲಿ ನಾನು ರಾಗಿನ ನೀಟಾಗಿ ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿ ಅದಾದಮೇಲೆ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಸೊ ಇದು ಒಂದು ಸ್ವಲ್ಪ ಮೊಳಕೆ ಬರೋ ಥರ ಬರಬೇಕು. ಅದಾದಮೇಲೆ ಇದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ, ಹುರಿಯೋದಿಲ್ಲ. ಹುರಿದ್ಬಿಟ್ರೆ ಒಂಥರ ಟೇಸ್ಟ್ ಬೇರೆ ಆಗಿಬಿಡುತ್ತೆ, ಸ್ವಲ್ಪ ಕಹಿ ಬಂದುಬಿಡುತ್ತೆ. ಹಾಗಾಗಿ ನಾನು ಇದನ್ನು ಜಾಸ್ತಿ ಏನು ಹುರ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ತೀನಿ. ಅದಾದಮೇಲೆ ಆವಾಗಲೇ ಹೇಳಿದಂಥ ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಒಂದು ಸ್ವಲ್ಪ ಪೆಪ್ಪರು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಅಂತಂದರೆ ಇದು ಸ್ವಲ್ಪ ಬಿಸಿನೇ, ಕಲರ್ ಚೇಂಜ್ ಆಗಿದೆ ನೋಡ್ಬೋದು, ಸ್ವಲ್ಪ ಬ್ರೌನಿಶ್ ಆಗುತ್ತೆ ಅಷ್ಟೆ. ಅದಾದಮೇಲೆ ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ. ರಾಗಿ ಜೊತೆಗೆ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು
ರುಬ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನೋಡ್ಬೋದು ನೀವು ಇದನ್ನು ಬೇಕಾದರೆ ಮೆಷಿನಲ್ಲಿ ಕೂಡ ನೀವು ಇದನ್ನು ಪೌಡರ್ ಮಾಡಿಸ್ಕೊಂಡು ತರ್ಬೋದು. ತುಂಬ ಸಾಫ್ಟಾಗಿ ಕೂಡ ಆಗುತ್ತೆ. ಆ್ಯಂಡ್ ನಾವು ಇದನ್ನು ನೆಕ್ಸ್ಟ್ ಟೈಮ್ ಮೆಷಿನಲ್ಲಿ ಮಾಡಿಸೋಣ ಅಂತ ಹೇಳಿ ಈ ಸತಿ ಮನೆಯಲ್ಲೇ ಮಿಕ್ಸಿನಲ್ಲೇ ಮಾಡ್ಕೊಂಡಿರೋಂಥದ್ದು. ಸ್ವಲ್ಪ ದೊಡ್ಡ ಜಾರ್ಗೆ ಹಾಕ್ಕೊಂಡು ಕಂಪ್ಲೀಟ್ ತಣ್ಣಗಾದ್ಮೇಲೆ ಇದನ್ನು ಮಾಡಬೇಕಾಗತ್ತೆ. ತುಂಬ ಬಿಸಿ ಇದ್ದಾಗ ಅಥವಾ ಸ್ವಲ್ಪ ಬೆಚ್ಚಗಿದ್ದಾಗ ಮಾಡಿದ್ರೂ ಕೂಡ ಕೆಲವೊಂದು ಸತಿ ಉಂಡೆ ಕಟ್ಟೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಈ ಪ್ರೊಸೀಜರ್ನ ಮಾಡಬೇಕಾಗತ್ತೆ. ಆ್ಯಂಡ್ ಇದನ್ನು ಮಾಡಬೇಕಾದಾಗ ನೀಟಾಗಿ ಸೋಸ್ಕೊಳ್ಬೇಕಾಗತ್ತೆ. ಬಿಕಾಸ್ ಮಕ್ಕಳಿಗೆ ಮಧ್ಯ ಆ ಥರ ಸಿಕ್ಬಿಟ್ಟಾಗ ಕಷ್ಟ ಆಗುತ್ತೆ. ಸ್ವಲ್ಪ ಜಾಸ್ತಿ ತರಿ ಅನಿಸಿದಾಗ ರುಚಿ ಅಷ್ಟು ಇರೋದಿಲ್ಲ. ಸೊ ಕಂಪ್ಲೀಟಾಗಿ ಹಸ್ಕ್ ಏನಿದೆ ಅಥವಾ ಆ ಧೂಳು ಅನ್ನುವಂಥದ್ದು ಏನಿರುತ್ತೆ, ಮತ್ತು ಕೆಲವೊಂದು ಸತಿ ನೀಟಾಗಿ ಗ್ರೈಂಡ್ ಆಗಿರಲ್ಲ, ಆ ಥರದ್ದೆಲ್ಲ ಇರುತ್ತೆ. ಹಾಗಾಗಿ ಈ ರೀತಿ ಒಂದು ಕಾಟನ್ ಬಟ್ಟೆ ಅಥವಾ ನಾವಿಲ್ಲಿ ಪಂಚಿನ ತೊಗೊಂಡಿದ್ದೀವಿ. ಪಂಚಿನ ಹಾಫ್ ಮಾಡಿಬಿಟ್ಟು ಅದರಲ್ಲಿ ನಾನು ಒಂದು ದೊಡ್ಡ ಬೌಲ್ನ ಇಟ್ಕೊಂಡು ಅದಕ್ಕೆ ಈ ರೀತಿ ಅಮ್ಮ ಸೋಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಸೋಸೋದ್ರಲ್ಲಿ ಕೂಡ ಮಾಡ್ಬೋದು, ಬಟ್ ಇಷ್ಟು ತೀರ ಸಣ್ಣದಾದಂಥ ಜರಡಿ ಇರೋದಿಲ್ಲ ಅಲ್ವಾ. ಹಾಗಾಗಿ ಈ ರೀತಿ ಮೆಥಡ್ನ ಬಳಸ್ತಾ ಇದ್ದೀವಿ ನಾವು, ಒಂದು ಕಾಟನ್ ಬಟ್ಟೆ ಸಹಾಯದಿಂದ ಫಿಲ್ಟರ್ ಮಾಡ್ಕೊಳ್ಳೋವಂಥದ್ದು. ಇನ್ನು ನಾನು ಮುದ್ದು ಕಂದ ವೆಯ್ಟ್ ಮಾಡ್ತಾ ಇದ್ದೇನೆ. ಹೊಸ ರೆಸಿಪಿ ಮಾಡ್ತಾಯಿದ್ದಾರೆ ಅಮ್ಮಮ್ಮ ನನಗೆ, ಎಷ್ಟು ಟೇಸ್ಟಿಯಾಗಿ ಇರುತ್ತೆ ಅಂತ. ಸೊ ಪಾಪುಗೆ ಫಸ್ಟ್ ಟೈಮ್ ಮಾಡಿ ತಿನ್ನಿಸ್ತೀವಿ, ನೋಡೋಣ ಹೇಗಿರುತ್ತೆ ಅವನ ರಿಯಾಕ್ಷನ್ ಅಂತ. ಸೊ ಈ ಒಂದು ಸರಿನ ಮಾಡ್ತಾ ಇರೋದೇ ಅವನಿಗೋಸ್ಕರ. ತುಂಬ ಪ್ರೀತಿಯಿಂದ ತಿಂತಾನೆ, ಅವನಿಗೆ ಖುಷಿ ಇದೆ. ಸೊ ಹಾಗಾಗಿ ಅವನು ಎಕ್ಸೈಟ್ ಆಗಿದ್ದಾನೆ ಅವನಿಗೆ ಮಾಡ್ತಾ ಇರೋದು ಅಂತ ಹೇಳಿ ಮಾತಾಡ್ಕೊಂಡಿದ್ವಿ. ಸೊ ನೋಡ್ಬೋದು ಎಷ್ಟು ಫೈನ್ ಪೌಡರ್ ಆಗಿದೆ ಅಂತ. ಇಲ್ಲಿ ನಾನು ಹತ್ತತ್ರ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇನಿಷಿಯಲಿ ಹೇಳ್ದಂಗೆ ಸ್ವಲ್ಪ ಬೆಲ್ಲನ ಬಳಸ್ತಾ ಇದ್ವಿ ನಾವು. ಹಾಗಾಗಿ ಬೆಲ್ಲನ ಹಾಕ್ಕೊಂಡು ಈ ರೀತಿ ಕರಗಿಸ್ಕೊಂಡು ಬಿಡ್ತೀನಿ. ಫಸ್ಟಿಗೆ ಯಾವುದೇ ರೀತಿ ಲಮ್ಸ್ ಇಲ್ದಂಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಹೀಗೆ ತಿರುಗಿಸ್ತಾ ಬೆಲ್ಲ ಕೂಡ ಆರಾಮಾಗಿ ಕರಗಿಬಿಡುತ್ತೆ. ಈ ಬೆಲ್ಲ ಹಾಕ್ಕೊಂಡು ಮಾಡಿದಾಗಂತೂ ಸಿಕ್ಕಾಬಟ್ಟೆ ರುಚಿಯಾಗುತ್ತೆ. ಬಟ್ ಆದರೆ ಯಾಕೆ ನಾವು ಸ್ವೀಟ್ನರ್ನ ಬಳಸಬಾರ್ದು, ಯಾಕೆ ಬೆಲ್ಲ ಬಳಸಬಾರ್ದು ಅಂತಂದರೆ ಕೆಲವೊಂದು ಸತಿ ಅದರಲ್ಲಿ ಕೆಲವೊಂದು ಸತಿ ಮಣ್ಣು ಕಲ್ಲು ಕೂಡ ಇರುತ್ತೆ, ಸ್ವಲ್ಪ ಡೇಂಜರಸ್ ಅನ್ನೋ ಕಾರಣಕ್ಕೆ. ಒಂದು ಹೇಳಬೇಕು ಅಂತ ಅಂದರೆ ಮಕ್ಕಳು ತುಂಬ ಸ್ವೀಟ್ನೆಸ್ಸಿಗೆ ತುಂಬ ರುಚಿಗೆ ಹಿಡಿದು ಬಿಡ್ತಾರೆ. ಸೊ ಆವಾಗ ಸ್ವಲ್ಪ ಕಮ್ಮಿ ರುಚಿ ಇರುವಂಥದ್ದಾಗಲಿ ಆ ಥರದ್ದು ಕೊಟ್ಟರೆ ಕಷ್ಟ ಆಗುತ್ತೆ ಅನ್ನೋದು ಇನ್ನೊಂದು ಕಾರಣ. ಮತ್ತೊಂದು ಜಾಸ್ತಿ ಸ್ವೀಟು ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೆ. ಮತ್ತೊಂದು ಮಕ್ಕಳಿದ ಡೈಜೆಸ್ಟಿವ್ ಸಿಸ್ಟಮ್ ಇನ್ನೂ ಚೆನ್ನಾಗಿ ಬಂದಿರಲ್ಲ, ಹಾಗಾಗಿ ಬೆಲ್ಲ ಬೇಡ ಅಂತ ಹೇಳ್ತೀವಿ. ಬಟ್ ಆದರೆ ಸ್ವಲ್ಪ ಮಕ್ಕಳು ದೊಡ್ಡವರಾದಮೇಲೆ ಐರನ್ ಕಂಟೆಂಟ್ ಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಬೆಲ್ಲ ಒಂದು ಒಳ್ಳೆ ಇಂಗ್ರೀಡಿಯೆಂಟೇ. ಬಟ್ ಸದ್ಯಕ್ಕೆ ಮಕ್ಕಳಿಗೆ ಬೇಡ ಅನ್ನೋ ಕಾರಣಕ್ಕೆ ಅದನ್ನು ಸ್ಕಿಪ್ ಮಾಡಿ ನಾನು ಖರ್ಜೂರದ ಪೇಸ್ಟನ್ನು ಬಳಸ್ಕೊಳ್ತಾ ಇದ್ದೀನಿ. ಸೊ ರಾಗಿ ಮಾಡಲಿ ಅಥವಾ ಈ ರೀತಿ ರವೆ ಮಾಡಲಿ, ಎರಡಕ್ಕೂ ನಾನು ಸ್ವೀಟ್ನರ್ ಆಗಿ ಖರ್ಜೂರನೇ ಬಳಸ್ತಾ ಇದ್ದೀನಿ ಸ್ವೀಟು. ಸೊ ಖರ್ಜೂರ ಸ್ವೀಟ್ನರ್ ಅಂತೂ ನನಗಂತೂ ತುಂಬಾ ಸೇವಿಯರ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇನಿಷಿಯಲಿ ಅವನಿಗೆ ಈ ರೀತಿ ಮಲಗಿಸ್ಕೊಂಡು ತಿನ್ನಿಸ್ತಾ ಇದ್ದೆ. ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಅಂತ. ಬಿಕಾಸ್ ಅವ್ನಿಗಿನ್ನೂ ಆವಾಗ ಫರ್ಮಾಗಿ ಕುತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ತಲೆನ ಮೇಲಿಟ್ಕೊಂಡು ಕಾಲ ಮೇಲೆ ಹಾಕ್ಕೊಂಡು ತಿನ್ನಿಸ್ತಾ ಇದ್ದೆ. ಬಟ್ ಲೇಟರ್ ಆನ್ ಅವನು ಆರಾಮಾಗಿ ಕುತ್ಕೊಳ್ತಾನೆ. ಆ್ಯಂಡ್ ಮುಂಚೆ ಏನು ಅಂತಂದರೆ ಒಂದು ಸ್ವಲ್ಪ ಸಪೋರ್ಟ್ ಎಲ್ಲ ಕೊಡಬೇಕಿತ್ತು, ಯಾರಾದರೂ ಇಟ್ಕೊಂಡು ಕೂತ್ಕೊಳ್ಳೋದು ಆ ಥರ ಮಾಡಬೇಕಿತ್ತು. ಆ್ಯಂಡ್ ನೀವು ಕಂಫರ್ಟಬಲ್ ಆಗಿದ್ದೀರಾ ಅಂತ ಹೇಳಿದ್ರೆ ಹೈ ಚೇರ್ನ ಕೂಡ ತರಿಸ್ಬೋದು. ಬಟ್ ಹೈ ಚೇರ್ ನಾನು ಯಾಕೆ ಪ್ರಿಫರ್ ಮಾಡಲ್ಲ ಅಂದರೆ ಅದು ಒಂಥರ ಒಂದು ಸ್ವಲ್ಪ ಏಜ್ ಆದಮೇಲೆ ಮಕ್ಕಳು ಅದರಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ಇಷ್ಟಪಡಲ್ಲ. ಅಣ್ಣನ ಜೊತೆ ಆಗಿರ್ಬೋದು, ನಮ್ಗಳ ಜೊತೆ ಆಗಿರ್ಬೋದು, ಕೂತ್ಕೊಂಡು ತಿನ್ನೋದಕ್ಕೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಅದು ತುಂಬ ಒಳ್ಳೆಯದು ಕೂಡ. ಒಂದು ಸೋಷಿಯಲ್ ಕನೆಕ್ಟ್ ಮಕ್ಕಳಲ್ಲಿ ಬೆಳೆಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹೈ ಚೇರ್ ತೊಗೊಂಡು ಬಂದುಬಿಟ್ಟು ಮೇಲೆಲ್ಲ ಕೂರಿಸ್ಬಿಟ್ಟು ಮಕ್ಕಳಿಗೆ ತಿನ್ನಿಸೋದಕ್ಕಿಂತ ನಾವು ತಿನ್ನಬೇಕಾದಾಗ ನಮ್ಮ ಜೊತೆಗೇ ಮಕ್ಕಳಿಗೆ ಫಿಂಗರ್ ಫುಡ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ದ್ಯಾಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ ಅಥವಾ ನನ್ನ ಡಿಸಿಷನ್ನಲ್ಲಿ ಹೈ ಚೇರ್ ಅಂತೂ ನಾನು ರೆಕಮೆಂಡ್ ಮಾಡೋದಿಲ್ಲ. ಬಟ್ ನೀವು ಬಳಸಬೇಕು, ನಿಮಗೆ ಖುಷಿ ಇದೆ ಅಂತಂದರೆ ಅಥವಾ ಆ ಥರದ್ದೇನಾದರೂ ಸ್ಪೆಸಿಫಿಕ್ ರೀಸನ್ ಇತ್ತು ಅಂದರೆ ಖಂಡಿತ ನೀವು ಬಳಸ್ಕೊಳ್ಬೋದು. ನಾನು ಪ್ರಿಫರ್ ಮಾಡೋವಂಥದ್ದು ಈ ರೀತಿ ಅಮ್ಮನ ತೊಡೆ ಮೇಲೆ ಆರಾಮಾಗಿ ಕುತ್ಕೊಂಡು ತಿನ್ನಿಸೋ ಅಂಥದ್ದು. ತುಂಬ ಜನ ಹೇಳ್ತಾಯಿದ್ರು, ಮೇಡಮ್ ಸ್ಪೂನ್ಗಿಂತ ಕೈನಲ್ಲಿ ತಿನ್ನಿಸಿ ಅಂತ. ಖಂಡಿತವಾಗ್ಲೂ ಆ ಒಂದು ಸಜೆಷನ್ಸ್ನ ತೊಗೊಳ್ತೀನಿ. ಬಟ್ ಇವಾಗ ಹೇಗಿದೆ ಅಂದರೆ ಇದು ಪಾರೇಜ್ ಕನ್ಸಿಸ್ಟೆನ್ಸಿ ಆಗಿರೋದ್ರಿಂದ ಕೈನಲ್ಲಿ
ಫೈನಲಿ ತಿನ್ಸೋದಕ್ಕೆ ನನಗೆ ಬಹಳ ಕಷ್ಟ ಆಗುತ್ತೆ. ಅರ್ಧಕ್ಕರ್ಧ ಕೈಯಿಂದ ಚೆಲ್ಲೋಗಿಬಿಡೋ ಚಾನ್ಸಸ್ ಇರುತ್ತೆ. ಆ ಒಂದು ಕಾರಣಕ್ಕೆ ನಾನು ಸ್ಪೂನ್ನ ಬಳಸ್ತಾ ಇದ್ದೀನಿ. ಇಲ್ಲಿ ಬೆಳ್ಳಿ ಸ್ಪೂನ್ ಆದರೂ ಬಳಸ್ಬೋದು, ಇಲ್ಲ ಸ್ಟೀಲ್ ಆದರೂ ಬಳಸ್ಬೋದು. ಸೊ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆ ಅದು ಬಳಸ್ಬೋದು. ಸಿನ್ಸ್ ನಾನು ಮಾಡಬೇಕಾದಾಗ ಸ್ಟೀಲ್ ಸ್ಪೂನ್ ಬಳಸೋದ್ರಿಂದ ಬೆಳ್ಳಿ ಸ್ಪೂನು ಅಥವಾ ಬೆಳ್ಳಿ ಬಟ್ಲಿಗೆ ಹಾಕ್ಕೊಳ್ಳೋದೇ ಇಲ್ಲ. ಮೋಸ್ಟ್ಲಿ ಫಸ್ಟ್ ಡೇ ಮಾತ್ರ ಅವನಿಗೆ ತಿನ್ಸೋಕ್ಕೆ ಹೋಗಬೇಕಾದಾಗ ಅದನ್ನು ಮಾಡ್ಕೊಂಡಿದ್ದು. ಸೊ ಎರಡೆರಡು ಮತ್ತು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಏನೇನು ಅಂತ ಹೇಳಿ ತಿನ್ನಿಸ್ಬಿಡ್ತೀನಿ. ಬಟ್ ನೀರು ಕುಡಿಸ್ಬೇಕಾದಾಗ ನಾನು ಬೆಳ್ಳಿ ಲೋಟದಲ್ಲಿ 1-2 ಸಿಪ್ಪಷ್ಟು ನೀರನ್ನ ಅವನಿಗೆ ಕುಡಿಸ್ತೀನಿ. ಸೊ ಈ ರೀತಿ ನನ್ನ ಮುದ್ದು ಕಂದ ಮಲ್ಕೊಂಡು ತಿನ್ಸಿದ್ರು ತಿಂತಾನೆ, ಈ ರೀತಿ ಕುತ್ಕೊಂಡಿದ್ದಾಗಲೂ ತಿಂತಾನೆ. ಆ್ಯಂಡ್ ಕೆಲವೊಂದು ಸತಿ ಮಕ್ಕಳು ಮೆಸ್ಸಿ ಮಾಡ್ಕೊಂಡು ಬಿಡ್ತಾರೆ, ಆವಾಗ ಬಿಬ್ಸ್ ಏನಾದರೂ ಹಾಕ್ಕೊಳ್ತೀನಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಆರಾಮಾಗಿ ತೊಗೊಳ್ಳೋದ್ರಿಂದ ಪ್ರತಿಯೊಂದು ಬೈಟೂ ನನಗೆ ಯಾವುದೇ ರೀತಿ ಬಿಬ್ಸ್ ಆಗಲಿ ಆ ಥರದ್ದು ಅವಶ್ಯಕತೆ ಬರೋದಿಲ್ಲ. ಸೊ ನೋಡ್ಬೋದು ಅಮ್ಮ ಕಂಪ್ಲೀಟಾಗಿ ಮಾಡಾದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಆ್ಯಂಡ್ ಇದನ್ನು ಒಂದು ಪ್ಲಾಸ್ಟಿಕ್ ಅಥವಾ ಗ್ಲಾಸ್ದಕ್ಕೋ ನೀವು ಸ್ಟೋರ್ ಮಾಡಿ ಇಡ್ಬೋದು. ತುಂಬ ದಿವಸದ ತನಕ ಇದು ಬಾಳಿಕೆ ಕೂಡ ಬರುತ್ತೆ. ಸೊ ಇದನ್ನು ಅಮ್ಮ ಮಾಡಿ ಇಷ್ಟು ಮಾಡಿದ್ದು ಈಗ ಕೊನೆಗೆ ಉಳ್ಕೊಂಡಿರೋದಿಷ್ಟೇ. ಬಹಳನೇ ರುಚಿಯಾಗಿದೆ. ಸ್ಪೆಷಲಿ ಆ ಜಾಕಾಯಿ ಹಾಗೂ ಬಜ್ಜಿ ಏನಿದೆ ತುಂಬ ಒಂದೊಳ್ಳೆ ಅರೋಮಾ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಕ್ಳಿಗೂ ತುಂಬಾ ಹೆಲ್ದಿ. ಮನೆಯಲ್ಲಿ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತಾರೆ ಮಕ್ಕಳು. ಎಸ್, ಐ ಹೋಪ್ ಇವತ್ತಿನ ರೆಸಿಪಿ ಅಂದರೆ ರಾಗಿ ಸರಿ ನಾನು ಹೇಗೆ ಮಾಡ್ಕೊಳ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಒಬ್ಬೊಬ್ರು ಮಾಡುವಂಥ ವಿಧಾನಗಳು ಬೇರೆ ಇರುತ್ತೆ, ಒಂದೊಂದು ರೀತಿಯಲ್ಲಿ ಮಾಡ್ಕೊಳ್ತಾರೆ. ಸೊ ಇಟ್ ಡಿಪೆಂಡ್ಸ್ ಅವ್ರು ಹೇಗೆ ಅವ್ರ ಹಿರಿಯರು ಯಾವ ಥರ ಹೇಳ್ಕೊಟ್ಟಿದ್ದಾರೋ ಆ ಥರ ಮಾಡ್ತಾರೆ. ಸೊ ನಾನು ಕೂಡ ಅದೇ ರೀತಿ ರಾಗಿನ ತೊಳೆದು ಒಣಗಿಸಿ ಅದಾದ್ಮೇಲೆ ಮಾಡಿರೋವಂಥದ್ದು. ತುಂಬ ಜನ ಹಾಗೆ ಡೈರೆಕ್ಟ್ ರಾಗಿನ ಹುರಿದ್ಬಿಟ್ಟು ಕೂಡ ಮಾಡ್ಕೊಳ್ತಾರೆ. ಸೊ ಆ ರೀತಿ ಮಾಡಿದಾಗ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ಈ ರೀತಿ ಮಾಡಿದಾಗ ಇನ್ನೊಂದು ಸ್ವಲ್ಪ ಸಟಲ್ ಆಗಿ ಇರುತ್ತೆ, ಮಕ್ಕಳಿಗೆ ಇನ್ನೂ ಹೆಚ್ಚಿಗೆ ರುಚಿಯಾಗಿರುತ್ತೆ, ಸ್ವಲ್ಪ ಮೊಳಕೆ ಬಂದಿರುತ್ತಲ್ಲ ಹಾಗಾಗಿ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ ಅದಕ್ಕೆ ನಾನು ಜಾಕಾಯಿ ಮತ್ತು ಇನ್ನೊಂದೇನು ಬಜೆ ಹಾಂ ಕರೆಕ್ಟ್. ಸೊ ಅದು ಎರಡನ್ನೂ ಹಾಕಿರೋದ್ರಿಂದ ಒಂದು ಒಳ್ಳೆ ಎರೋಮಾ ಬರುತ್ತೆ. ಚೆನ್ನಾಗಿ ಬೆಂದಾದ್ಮೇಲೆ ಘಮ ಬರೋಕ್ಕೆ ಶುರುವಾಗುತ್ತೆ. ಸೊ ಅವಾಗ ಕಂಪ್ಲೀಟಾಗಿ ಅದು ಬೆಂದಿದೆ ಅಂತ ಹೇಳಿ. ಆ್ಯಂಡ್ ತುಂಬ ಜನ ಜಾಕಾಯಿ ಮತ್ತು ಬಜೆ ಕೊಡ್ಬೋದಾ ಮಕ್ಕಳಿಗೆ ಅಂತ ಕೇಳ್ತಾ ಇರ್ತೀರಿ. ಸೊ ಅದನ್ನು ಡೈರೆಕ್ಟಾಗಿ ತೆಗೆದು ಕೊಟ್ಟಾಗ ಮಕ್ಕಳಿಗೆ ಡೆಫಿನೆಟ್ಲಿ ಗಂಟ್ಲು ತುಂಬ ಖಾರ ಖಾರ ಅನಿಸುತ್ತೆ. ನಮಗೇನೆ ಅದನ್ನು ತಿನ್ನೋದಕ್ಕೆ ತುಂಬ ಘಾಟ್ ಅನಿಸುತ್ತೆ. ಇನ್ನು ಮಕ್ಕಳಿಗೆ ಇನ್ನೂ ಹೆಚ್ಚಿಗೆ ಎಫೆಕ್ಟೇ ಆಗುತ್ತೆ ಅದು. ಆ್ಯಂಡ್ ಕರಳು ಕೂಡ ತುಂಬ ಒಂಥರ ಸಾಫ್ಟ್ ಇರೋದ್ರಿಂದ, ಹಾಗಾಗಿ ಈ ರೀತಿ ಊಟದಲ್ಲಿ ಮಕ್ಕಳಿಗೆ ಹಾಕ್ಕೊಡೋದ್ರಿಂದ ಒಂಥರ ಸೇವನೆ ಕೂಡ ಆಗಿರುತ್ತೆ. ಆ್ಯಂಡ್ ಮಕ್ಕಳಿಗೆ ಯಾವುದೇ ರೀತಿ ಕೋಲ್ಡ್ ಆಗಲಿ ಅಥವಾ ಆ ರೀತಿ ಯಾವುದು ಪ್ರಾಬ್ಲಮ್ಸ್ ಬರೋದಿಲ್ಲ, ಮತ್ತು ಶಕ್ತಿ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಎಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಐ ಹೋಪ್ ಇವತ್ತಿನ ಬ್ಲಾಗ್ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಮ್ಮನವರ ವ್ರತ ಹೇಗೆ ಮಾಡಿದೆ, ಹೇಗೆ ಆಯಿತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಇರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.